ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ. ಎಸ್ ಜಾನಕಿ ತಲೆಮಾರುಗಳನ್ನು ಮಂತ್ರಮುಗ್ಧಗೊಳಿಸಿದ ಧ್ವನಿಯ ಕಥೆ. ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಕೆಲವು ಧ್ವನಿಗಳು ಎಂದಿಗೂ ಮರೆಯಲಾಗುವುದಿಲ್ಲ. ಅವು ಕೇವಲ ಹಾಡುಗಳಾಗಿ ಉಳಿದಿರುವುದಿಲ್ಲ. ಲಕ್ಷಾಂತರ ಜನರ ನೆನಪುಗಳು, ಭಾವನೆಗಳು ಮತ್ತು ಜೀವನದ ಅವಿಭಾಜ್ಯ ಭಾಗವಾಗಿ ಬಿಡುತ್ತವೆ. ಅಂತಹ ಅಪರೂಪದ ಧ್ವನಿಗಳಲ್ಲಿ ಅಗ್ರಸ್ಥಾನದಲ್ಲಿರುವವರು ಖ್ಯಾತ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಸೇರಿದಂತೆ 16ಕ್ಕೂ ಹೆಚ್ಚು ಭಾಷೆಗಳಲ್ಲಿ ತಮ್ಮ ಸುಮಧುರ ಕಂಠದ ಮೂಲಕ ಸಂಗೀತ ಲೋಕವನ್ನ ಶ್ರೀಮಂತಗೊಳಿಸಿದ ಎಸ್ ಜಾನಕಿ ಭಾರತೀಯ ಸಂಗೀತದ ಜೀವಂತ ದಂತಕಥೆ. ಸಾಮಾನ್ಯ ಕುಟುಂಬದಿಂದ ಸಂಗೀತ ಲೋಕದ ಶಿಖರದವರೆಗೆ 1938ರ ಏಪ್ರಿಲ್ 23ರಂದು ಆಂಧ್ರಪ್ರದೇಶದಲ್ಲಿ ಜನಿಸಿದ ಎಸ್ ಜಾನಕಿಯವರಿಗೆ ಬಾಲ್ಯದಿಂದಲೇ ಸಂಗೀತದ ಮೇಲೆ ಅಪಾರ ಆಸಕ್ತಿ ಇತ್ತು. ರೇಡಿಯೋದಲ್ಲಿ ಕೇಳುತ್ತಿದ್ದ ಹಾಡುಗಳನ್ನು ಹಾಡುತ್ತಾ ತಮ್ಮದೇ ಆದ ಶೈಲಿಯನ್ನ ರೂಪಿಸಿಕೊಂಡ ಅವರು ಮುಂದೆ ಭಾರತೀಯ ಚಿತ್ರರಂಗದ ಅತ್ಯಂತ ಯಶಸ್ವಿ ಹಿನ್ನೆಲೆ ಗಾಯಕಿಯಾಗಿ ಹೊರಹೊಮ್ಮಿದ್ರು. ಚಿತ್ರರಂಗಕ್ಕೆ ಪ್ರವೇಶ ಅಷ್ಟು ಸುಲಭವಾಗಿರಲಿಲ್ಲ. ಅನೇಕ ಸವಾಲುಗಳು, ಸ್ಪರ್ಧೆ ಮತ್ತು ನಿರೀಕ್ಷೆಗಳ ನಡುವೆಯೂ ತಮ್ಮ ಪ್ರತಿಭೆಯ ಮೂಲಕ ಅವಕಾಶಗಳನ್ನು ಪಡೆದು ಪ್ರತಿಯೊಂದು ಹಾಡಿನಲ್ಲೂ ತಮ್ಮದೇ ಆದ ವಿಶಿಷ್ಟ ಛಾಪು ಮೂಡಿಸಿದರು. 48,000ಕ್ಕೂ ಹೆಚ್ಚು ಹಾಡುಗಳ ಅದ್ಭುತ ಸಾಧನೆ. ಸುಮಾರು 5 ದಶಕಗಳಿಗೂ ಹೆಚ್ಚು ಕಾಲದ ತಮ್ಮ ಸಂಗೀತದ ಪಯಣದಲ್ಲಿ ಎಸ್ ಜಾನಕಿಯವರು 48,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. 16ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಹಾಡಿರುವ ಅವರು ವಿಶ್ವದ ಅತ್ಯಂತ ಹೆಚ್ಚು ಹಾಡುಗಳನ್ನು ಹಾಡಿದ ಹಿನ್ನೆಲೆ ಗಾಯಕರಲ್ಲಿ ಒಬ್ಬರಾಗಿದ್ದಾರೆ. ಸಂಗೀತ ದಿಗ್ಗಜರೊಂದಿಗೆ ಅಪೂರ್ವ ಕೆಲಸ. ಇಳಯರಾಜ, ಎಂಎಸ್ ವಿಶ್ವನಾಥನ್, ರಾಜನ್ ನಾಗೇಂದ್ರ, ಹಂಸಲೇಖ, ಕೆವಿ ಮಹಾದೇವನ್ ಸೇರಿದಂತೆ ಅನೇಕ ಖ್ಯಾತ ಸಂಗೀತ ನಿರ್ದೇಶಕರೊಂದಿಗೆ ಕೆಲಸ ಮಾಡಿದ ಎಸ್ ಜಾನಕಿ ಭಾರತೀಯ ಸಂಗೀತಕ್ಕೆ ಮರೆಯಲಾಗದ ನೂರಾರು ಅಮರ ಹಾಡುಗಳನ್ನು ನೀಡಿದ್ದಾರೆ. ಅವರ ಧ್ವನಿಯ ವಿಶೇಷತೆ ಎಂದರೆ ಅವರು ಕೇವಲ ಹಾಡುತ್ತಿರಲಿಲ್ಲ, ಪ್ರತಿಯೊಂದು ಹಾಡಿನ ಭಾವನೆಯನ್ನ ತಮ್ಮ ಕಂಠದ ಮೂಲಕ ಜೀವಂತಗೊಳಿಸುತ್ತಿದ್ದರು. ಪ್ರೀತಿ, ವಿರಹ, ಭಕ್ತಿ ಹಾಗೆ ತಾಯಿಯ ಮಮತೆ ಅಥವಾ ದುಃಖ, ಯಾವ ಭಾವನೆಯೇ ಆಗಿರಲಿ ಅವರ ಧ್ವನಿ ನೇರವಾಗಿ ಕೇಳುಗರ ಮನಸ್ಸನ್ನ ತಲುಪುತ್ತಿತ್ತು. ಅಸಂಖ್ಯಾತ ಪ್ರಶಸ್ತಿಗಳು, ಆದರೆ ಜನರ ಪ್ರೀತಿಯೇ ದೊಡ್ಡ ಗೌರವ. ತಮ್ಮ ಅದ್ವಿತೀಯ ಸಾಧನೆಗಾಗಿ ಎಸ್ ಜಾನಕಿ 4 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಸೇರಿದಂತೆ ಅನೇಕ ರಾಜ್ಯ ಪ್ರಶಸ್ತಿಗಳು ಹಾಗೂ ಗೌರವಗಳನ್ನು ಪಡೆದಿದ್ದಾರೆ. ಆದರೆ ಪ್ರಶಸ್ತಿಗಳಿಗಿಂತಲೂ ದೊಡ್ಡ ಗೌರವ ಎಂದರೆ ಇಂದಿಗೂ ಲಕ್ಷಾಂತರ ಅಭಿಮಾನಿಗಳ ಹೃದಯದಲ್ಲಿ ಅವರು ಉಳಿಸಿಕೊಂಡಿರುವ ಸ್ಥಾನ. ಧ್ವನಿಗೆ ಯಾವುದೇ ವಯಸ್ಸಿಲ್ಲ. ಗಾನ ಕೋಗಿಲೆಯ ಕಂಠಕ್ಕೆ ಕೊನೆಯಿಲ್ಲ. ಕಾಲ ಬದಲಾಗಿದೆ. ಕ್ಯಾಸೆಟ್ಗಳು ಕಣ್ಮರೆಯಾಗಿವೆ. ಸಿಡಿಗಳ ಯುಗವೂ ಮುಗಿದಿದೆ. ಇಂದು ಸಂಗೀತ ಡಿಜಿಟಲ್ ವೇದಿಕೆಗಳಲ್ಲಿ ಲಭ್ಯವಿದೆ. ಆದರೆ ಎಸ್ ಜಾನಕಿಯವರ ಹಾಡುಗಳು ಮಾತ್ರ ಕಾಲದೊಂದಿಗೆ ಹಳೆಯದಾಗಿಲ್ಲ. ಇಂದಿಗೂ ಅವರ ಧ್ವನಿ ಕೇಳುತ್ತಿದ್ದಂತೆಯೇ ಅನೇಕ ನೆನಪುಗಳು ನಮ್ಮ ಕಣ್ಮುಂದೆ ಮೂಡುತ್ತವೆ. ಅದೇ ಅವರ ಸಂಗೀತದ ಶಕ್ತಿ. ಒಬ್ಬ ಗಾಯಕಿ ನಿವೃತ್ತಿಯಾಗಬಹುದು, ಆದರೆ ಒಂದು ಅಮರ ಧ್ವನಿ ಎಂದಿಗೂ ನಿವೃತ್ತಿಯಾಗುವುದಿಲ್ಲ. ಎಸ್ ಜಾನಕಿ ಕೇವಲ ಒಬ್ಬ ಹಿನ್ನೆಲೆ ಗಾಯಕಿಯಲ್ಲ, ಅವರು ಭಾರತೀಯ ಸಂಗೀತದ ಇತಿಹಾಸದಲ್ಲಿ ಸದಾ ಮೊಳಗುತ್ತಲೇ ಇರುವ ಅಮರ ಧ್ವನಿ.